ಕ್ಷೇತ್ರದಲ್ಲಿ ಬಿವೈ ವಿಜಯೇಂದ್ರಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಯಾರು ಕಾರಣ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೀಗ ಸಿಗ್ತಾ ಇದೆ. ಬಿವೈ ವಿಜಯೇಂದ್ರಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಹಾಗಾದ್ರೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಸಿಕ್ಕಿದ್ದು ಅನಂತ್ ಕುಮಾರ್ ಜೊತೆಗೆ ಆರ್ಎಸ್ಎಸ್ ನಿಂದ ಇದಕ್ಕೆ ಅಡ್ಡಿಯಾಗಿದೆ ಅಂತ. ಟಿಕೆಟ್ ಹಂಚಿಕೆಯಲ್ಲಿ 80% ಯಡಿಯೂರಪ್ಪ ಹೇಳ್ದವರಿಗೆ ಹೈಕಮಾಂಡ್ ಟಿಕೆಟ್ ಅನ್ನ ಸಿಕ್ಕಿದೆ. ಹೀಗಾಗಿ ಈಗ ಅವ್ರ ಪುತ್ರ ವಿಜಯೇಂದ್ರಗೂ ಟಿಕೆಟ್ ಕೊಟ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಅನ್ನೋ ಮೆಸೇಜ್ ಅನ್ನ ಅನಂತ್ ಕುಮಾರ್ ಹಾಗೆಯೇ ಆರ್ಎಸ್ಎಸ್ ಕೊಟ್ಟಿದೆ ಅಂತ ಗೊತ್ತಾಗಿದೆ. ಜನತೆ ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ತಪ್ಪು ಸಂದೇಶ ರವಾನೆ ಮಾಡುತ್ತೆ ಟಿಕೆಟ್ ಕೊಟ್ರೆ ವಿಜಯೇಂದ್ರ ಅವರಿಗೆ ಅಂತ ಈಗ ಅನಂತ್ ಕುಮಾರ್ ಹಾಗೆಯೇ ಆರ್ಎಸ್ಎಸ್ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡಿದೆ. ಹೀಗಾಗಿ ವಿಜಯೇಂದ್ರ ಅವರಿಗೆ ವರುಣಾ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಿದೆ, ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ಬಿಜೆಪಿಯ ಪಟ್ಟಿ ರಿಲೀಸ್ ಆದಾಗ ಆಲ್ಮೋಸ್ಟ್ ಯಡಿಯೂರಪ್ಪ ಅವರು ಸೂಚನೆ ಕೊಟ್ಟಂತೆ ಯಡಿಯೂರಪ್ಪ ಅವರ ಆಪ್ತರಿಗೆ ಅವರು ಹೇಳಿದಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಫೈನಲ್ ಆಗಿತ್ತು ಬಿಜೆಪಿಯಲ್ಲಿ. ಸೊ 80% ಯಡಿಯೂರಪ್ಪ ಹೇಳಿದವರಿಗೆ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಒಂದು ವೇಳೆ ಈಗ ಅವ್ರ ಪುತ್ರ ವಿಜಯೇಂದ್ರ ಅವ್ರಿಗೂ ಟಿಕೆಟ್ ಕೊಟ್ಬಿಟ್ರೆ ಜನರಲ್ಲಿ ಅದ್ರ ಜೊತೆಗೆ ಬಿಜೆಪಿ ಕಾರ್ಯಕರ್ತರಲ್ಲಿ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಅನಂತ್ ಕುಮಾರ್ ಜೊತೆಗೆ ಆರ್ಎಸ್ಎಸ್ ಅಡ್ಡಿಪಡಿಸಿದೆ ಅಂತ ಗೊತ್ತಾಗಿದೆ. ಇನ್ನು ಯಡಿಯೂರಪ್ಪಗೆ ಬಿಜೆಪಿ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಕ್ಕೆ ಕರೆಯನ್ನ ಮಾಡಿತ್ತು. ಮಗನನ್ನ ಬದಲಾಯಿಸಿದ್ರೆ 7-8 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಪೆಟ್ಟಾಗುತ್ತೆ ಅಂತ ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅವರು ಈ ಸಂದರ್ಭದಲ್ಲಿ ಫೋನ್ ನಲ್ಲಿ ಹೈಕಮಾಂಡ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಮಗನನ್ನ ನಿಲ್ಸೋದು ಬೇಡ, ಅಂದ್ರೆ ವಿಜಯೇಂದ್ರ ಅವ್ರಿಗೆ ಟಿಕೆಟ್ ಕೊಡೋದು ಬೇಡ, ಅವರನ್ನ ನಿಲ್ಸೋದು ಬೇಡ ಅಂತ ಹೈಕಮಾಂಡೇ ಹೇಳಿದೆ ಯಡಿಯೂರಪ್ಪ ಅವ್ರ ಜೊತೆ ಮಾತನಾಡುವಾಗ ಅಂತ ಗೊತ್ತಾಗಿದೆ. ಹಿನ್ನೆಲೆಯಲ್ಲಿ ಕೊನೆ ಗಳಿಗೆಯಲ್ಲಿ ವಿಜಯೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಇದೀಗ ವರುಣಾ ರೇಸ್ ಅಲ್ಲಿ ರೇವಣಸಿದ್ದಯ್ಯ ಹೆಸರು ಕೂಡ ಸೇರ್ಪಡೆಯಾಗಿದೆ. ಇನ್ಫ್ಯಾಕ್ಟ್ ಸಾಕಷ್ಟು ಜಿದ್ದಾಜಿದ್ದಿನ ಕಣದಲ್ಲಿ ವರುಣಾ ಕ್ಷೇತ್ರ ಕೂಡ ಒಂದು ಅಂತ ಕನ್ಸಿಡರ್ ಮಾಡಿದ್ರು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವ್ರು ನಿಂತ್ಕೊಂಡಿದ್ರು, ಅದರ ಆಪೋಸಿಟ್ ಆಗಿ ವಿಜಯೇಂದ್ರ ಅವ್ರು ನಿಂತ್ಕೊಳ್ತಾರೆ ಅಂತ ಸುದ್ದಿ ಆದಾಗಿನಿಂದ ಸಾಕಷ್ಟು ಹೈಪ್ ಪಡ್ಕೊಂಡಿತ್ತು ಆ ವಿಚಾರ, ಅಂದ್ರೆ ಆ ಕ್ಷೇತ್ರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಪ್ರಚಾರವನ್ನ ಕೂಡ ವಿಜಯೇಂದ್ರ ಅವರು ಶುರು ಮಾಡಿದ್ರು ಆಲ್ರೆಡಿ. ಬಟ್ ಈಗ ಆಲ್ ಆಫ್ ಸಡನ್ ಕೊನೆ ಮೂಮೆಂಟ್ ಅಲ್ಲಿ ನಾಮಪತ್ರ ಸಲ್ಲಿಕೆ ಟೈಮ್ ಅಲ್ಲೇ ಈ ರೀತಿಯಾಗಿ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ. ಹಾಗಾಗಿ ಈಗ ಯಡಿಯೂರಪ್ಪ ಅವರು ಮುಂದೆ ಏನ್ ಮಾಡ್ತಾರೆ ಅನ್ನೋದು ಕೂಡ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಯಾಕಂದ್ರೆ ಈಗ ಟಿಕೆಟ್ ಹಂಚಿಕೆಯಲ್ಲಿ 80% ಯಡಿಯೂರಪ್ಪ ಅವ್ರು ಹೇಳಿದವರಿಗೆ ಟಿಕೆಟ್ ಸಿಕ್ಕಿದೆ. ಹೀಗಾಗಿ ಅನಂತ್ ಕುಮಾರ್ ಅವ್ರ ಜೊತೆಗೆ ಆರ್ಎಸ್ಎಸ್ ತಮ್ಮ ಮಗನಿಗೆ ಅಂದ್ರೆ ಯಡಿಯೂರಪ್ಪ ಅವರು ಅವ್ರ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಅಡ್ಡಿಪಡಿಸಿದ್ದಾರೆ ಜನರಿಗೆ. ಅದ್ರ ಜೊತೆಗೆ ಬಿಜೆಪಿ ಕಾರ್ಯಕರ್ತರಲ್ಲೂ ಕೂಡ ಒಂದು ವೇಳೆ ಟಿಕೆಟ್ ಕೊಟ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ಅದಕ್ಕೋಸ್ಕರ ಟಿಕೆಟ್ ಕೊಡಬಾರ್ದು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡಿದ್ರು ಅನಂತ್ ಕುಮಾರ್ ಹಾಗೆಯೇ ಆರ್ಎಸ್ಎಸ್ ಅಂತ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್, ಬಹುತೇಕ ವಿಜಯೇಂದ್ರನೇ ಫಿಕ್ಸ್ ವರುಣಾ ಕ್ಷೇತ್ರಕ್ಕೆ ಅಂತ ಒಂದು ಟಾಕ್ ಇತ್ತು, ಅದ್ರ ರೀತಿಯಾಗಿ ಪ್ರಚಾರ ಕೂಡ ಮಾಡ್ತಿದ್ರು. ಬಹುಶಃ ಇವತ್ತು ನಾಮಿನೇಷನ್ ತುಂಬಾ ಸಂಖ್ಯೆಯಲ್ಲಿ ಅಂದ್ರೆ ನಾಯಕರ ಜೊತೆ ಹೋಗಿ ವಿಜಯೇಂದ್ರ ಮಾಡ್ತಾರೆ ಅಂತೆಲ್ಲ ಸುದ್ದಿ ಇತ್ತು. ಬಟ್ ಆಲ್ ಆಫ್ ಸಡನ್ ಒಂದ್ ರೀತಿ ಶಾಕ್ ಆಗಿದೆ ಬಿಜೆಪಿಗೆ, ಅದ್ರ ಜೊತೆಗೆ ವಿಜಯೇಂದ್ರ ಅವರಿಗೆ. ಹಾಗಾದ್ರೆ ಈ ಟಿಕೆಟ್ ಕೈ ತಪ್ಪೋದಕ್ಕೆ ಏನೆಲ್ಲ ಕಾರಣ ಆಯ್ತು? ಶರ್ಮಿತಾ ಶೆಟ್ಟಿ, ಇದರಿಂದ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಚುನಾವಣಾ ರಣರಂಗದಲ್ಲೂ ಕೂಡ ಬಿಜೆಪಿಯಲ್ಲಿ ಎಲ್ಲರಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಇದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಹೇಳಿದಂತವರಿಗೆ 80% ಟಿಕೆಟ್ ಅನ್ನು ಕೊಡಿಸಿ ಕೊನೆಗೆ ಯಡಿಯೂರಪ್ಪನವರು ತಮ್ಮ ಪುತ್ರ ವಿಜೇಂದ್ರಗೆ ಟಿಕೆಟ್ ಕೊಡಿಸಲಾಗಲಿಲ್ಲ ಒಂದು ಕಡೆ. ಮತ್ತೊಂದು ಕಡೆ ಇಡೀ ಟಿಕೆಟ್ ನಲ್ಲಿ ಯಡಿಯೂರಪ್ಪನವರ ಮೇಲುಗೈ ಆಗಿರುವಂತದ್ದು ಆರ್ಎಸ್ಎಸ್ ಮತ್ತು ಯಡಿಯೂರಪ್ಪ ವಿರೋಧಿ ಬಡಕೆ ಇದು ಸಹಿಸಲಾಗಲಿಲ್ಲ ಅನ್ನೋ ಒಂದು ಮತ್ತೊಂದು ಮಾತು. ಈ ಎಲ್ಲದರ ನಡುವೆ ಇಡೀ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಅಟ್ಟಹಾಸ ಇದೆ ಅನ್ನೋ ಒಂದು ಅಭಿಪ್ರಾಯವನ್ನು ಆರ್ಎಸ್ಎಸ್ ಹೈಕಮಾಂಡ್ ಇತ್ತೀಚೆಗೆ ತಿಳಿಸಿದ್ದು. ಜೊತೆಗೆ ಕೇಂದ್ರ ಸಚಿವ ಅನಂತ್ ಕುಮಾರ್ ಸೇರಿದಂತೆ ಅನೇಕ ನಾಯಕರುಗಳು ಬಿಎಸ್ ಯಡಿಯೂರಪ್ಪನವರ ಕಳೆದ ಒಂದು ವಾರದ ಡೆವಲಪ್ಮೆಂಟ್ ಸಂಬಂಧಪಟ್ಟ ಹಾಗೆ ದೂರನ್ನು ನೀಡಿದ್ರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಬಿವೈ ವಿಜೇಂದ್ರ ಅವರು ಯಾಕೆ ಅಲ್ಲಿ ಚುನಾವಣೆ ನಿಲ್ಲಬೇಕು, ಅಲ್ಲಿ ಯಾಕಂತ ಹೇಳಿದ್ರೆ 1.5 ಲಕ್ಷದಷ್ಟು ಅಹಿಂದ ಮತಗಳಿರುವಂತದ್ದು ಮತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಮತಗಳು ಸೇರಿದ 70,000 ಮತಗಳಿರುವಂತದ್ದು. ಅಲ್ಲದೆ ಆ ಕ್ಷೇತ್ರದಲ್ಲಿ ಒಂದು ವೇಳೆ ಬಿವೈ ವಿಜೇಂದ್ರ ಅವರು ಸೋತ್ರೆ ಬೇರೆ ಸಂದೇಶವಾಗುತ್ತೆ. ಜೊತೆಗೆ ಈಗಾಗಲೇ ಕಾರ್ಯಕರ್ತರು ಕೂಡ ಇಡೀ ಯಡಿಯೂರಪ್ಪನ ಮತ್ತು ಅವರ ಪುತ್ರರಿಗೆ ಅವಕಾಶ ಸಿಕ್ಕಿದೆ ಅಂತ ಒಂದು ಮೆಸೇಜ್ ಹೋಗುತ್ತೆ. ಅಲ್ಲದೆ ಇದು ವಿಪಕ್ಷಗಳು ಕೂಡ ಅಸ್ತ್ರ ಆಗುತ್ತೆ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರು. ಹಾಗಾಗಿ ಕೊನೆ ಗಳಿಗೆಯಲ್ಲಿ ವಿಜೇಂದ್ರ ಅವರಿಗೆ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಕಳೆದ 15 ದಿವಸಗಳಿಂದಲೂ ಕೂಡ ವಿಜೇಂದ್ರ ಅವರು ವರ್ಣದಲ್ಲಿ ಅಬ್ಬರಿಸಿ ಬೊಬ್ಬಿರಿದು ಇಡೀ ರಣಕಣವನ್ನೇ ಒಂದು ಹಂತದಲ್ಲಿ ಯತೀಂದ್ರ ಅವರನ್ನೇ ಒಂದು ಧೈರ್ಯವನ್ನೇ ಕಡಿಮೆ ಮಾಡುವಂತ ರೀತಿಯಲ್ಲಿ ಹೋರಾಟವನ್ನು ನಡೆಸಿದ್ರು. ಜೊತೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಎಲ್ಲಿ ಮಗ ಸೋಲ್ತಾನ ಅಂತ ಹೇಳಿ ವರ್ಣದಲ್ಲಿ 4 ದಿನಗಳ ಕಾಲ ಕ್ಯಾಂಪೇನ್ ಮಾಡಿದ್ರು. ಇವತ್ತು ಕೂಡ ವರ್ಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊಕ್ಕ ಮೂಡಿದ್ರು. ಒಟ್ಟಿನಲ್ಲಿ ವಿಜೇಂದ್ರ ಅವರು
ವರುಣ ರಣಕಣದಲ್ಲಿ ಬಹಳಷ್ಟು ಒಂದಷ್ಟು ಭರವಸೆಗಳನ್ನು ಕೂಡ ಮೂಡಿಸಿದ್ರು. ಈ ಎಲ್ಲದರ ನಡುವೆ ಕೂಡ ಇದೀಗ ಇದು ಯಡಿಯೂರಪ್ಪನವರಿಗೆ ಮುಖಭಂಗ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೈಕಮಾಂಡ್ನ ಪ್ರಮುಖ ನಾಯಕರು ಇವತ್ತು ಯಡಿಯೂರಪ್ಪನವರಿಗೆ ದೂರವಾಣಿ ಕರೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಂಜನಗೂಡಿನಲ್ಲಿ ಇವತ್ತು BY ವಿಜೇಂದ್ರ ಅವರು ನಾಮಪತ್ರ ಸಲ್ಲಿಸಬೇಕಾಗಿತ್ತು. ಹಾಗಾಗಿ ಅಂತಿಮ ಹಂತದ ದೊಡ್ಡ ಮಟ್ಟದ ಸಮಾವೇಶನ ಮಾಡಿದ್ರು. ಆ ಸಮಾವೇಶದಲ್ಲಿ ದಲಿತ ನಾಯಕ ಆಗಿರ್ತಕ್ಕಂಥ ಹಾಗೂ ಬಿಜೆಪಿ ಹಿರಿಯ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರಿದ್ದು, ರೇವಣ ಸಿದ್ದಯ್ಯ ಅವರಿದ್ರು, ಅದೇ ರೀತಿ ಯಡಿಯೂರಪ್ಪನವರು ಕೂಡ ಇದ್ರು. ಅವರ ಇನ್ನೋರ್ವ ಪುತ್ರ BY ರಾಘವೇಂದ್ರ ಕೂಡ ಇದ್ರು. ವೇದಿಕೆಯಲ್ಲಿ ಯಡಿಯೂರಪ್ಪನವರು ಮಾತನಾಡ್ತಿರ್ತಕ್ಕಂಥ ಸಂದರ್ಭದಲ್ಲೇ ಈ ಒಂದು ಘೋಷಣೆಯನ್ನು ಮಾಡಿದ್ರು. ವಿಜೇಂದ್ರ ಅವರು ಚುನಾವಣೆಗೆ ನಿಲ್ತಾ ಇಲ್ಲ, ಅದರಲ್ಲೂ ಕೂಡ ವರ್ಣದಲ್ಲಿ ನಿಲ್ತಿಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸ್ತೀನಿ ಅಂತೇಳಿ ಅಚ್ಚರಿಯ ಪ್ರಕಟಣೆ ನೋಡಿಸಿದ್ರು, ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟರು. ಹೇಳಿಕೆ ಬೆನ್ನಲ್ಲೇ ಅವರು ಕೂಡಲೇ ದಿಢೀರ್ ವೇದಿಕೆಯಿಂದ ಕೂಡ ನಿರ್ಗಮಿಸಿದ ಸಮಯದಲ್ಲೂ ಕೂಡ ವಿಜೇಂದ್ರ ಹಾಗೂ ರಾಘವೇಂದ್ರ ಅವರಿಗೂ ಕೂಡ ಸೂಚನೆಯನ್ನು ಕೊಟ್ಟರು, ಕೂಡಲೇ ನಡೆಯಿರಿ ಎಂಬ ಸೂಚನೆಯನ್ನು ಕೊಟ್ಟರು. ಜೊತೆಗೆ ಇಡೀ ಅಲ್ಲಿದ್ದಂಥ ಜನಸ್ತೋಮ ಸೇರಿದಂತೆ ವೇದಿಕೆಯಲ್ಲಿದ್ದಂಥ ಅನೇಕ ಗಣ್ಯರು ಕೂಡ ಅಚ್ಚರಿಯ ಬೆರಗುಗಳಿಂದ ಯಡಿಯೂರಪ್ಪನವರು ನೋಡ್ಲಿಕ್ಕೆ ಶುರು ಮಾಡಿದ್ರು. ಏನೆಲ್ಲ ನಡೀತಿದೆ ಅಂತ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಯಾಕಾಗಿ ಟಿಕೆಟ್ ಕೈ ತಪ್ಪಿದೆ ಅಂತ. ಬಟ್ ಬಿಜೆಪಿಗೆ ಇದು ಯಾವ ರೀತಿ ಡ್ರಾಬ್ಯಾಕ್ ಆಗ್ಬಹುದು? ಯಾಕಂದ್ರೆ ಈಗ ಚಾಮುಂಡೇಶ್ವರಿಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಒಳ ಒಪ್ಪಂದ ಮಾಡ್ಕೊಂಡಿವೆ. ಹಾಗಾಗಿ ಜೆಡಿಎಸ್ ಇಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಬಟ್ ಬಿಜೆಪಿ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ತಾರೆ ಅಂತ ಒಂದು ಮಾತಿತ್ತು. ಬಟ್ ಈಗ ವರುಣಾದಲ್ಲಿ ಅದೇ ರೀತಿ ನಾವು ಮಾತಾಡೋದಾದ್ರೆ, ವಿಶ್ಲೇಷಣೆ ಮಾಡೋದಾದ್ರೆ, ಬಹುಶಃ ಜೆಡಿಎಸ್ ಇಂದ ಡಮ್ಮಿ ಕ್ಯಾಂಡಿಡೇಟ್ ಹಾಕಿ ಬಿಜೆಪಿಯಿಂದ ವಿಜೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಅವರು ಫೈನಲ್ ಆಗಿ ಅಭ್ಯರ್ಥಿಯ ಘೋಷಣೆ ಆದ್ರೆ ಅಂತ ಒಂದು ಮಾತಿತ್ತು. ಬಟ್ ಇವಾಗ ಬಿಜೆಪಿಗೆ ಇದು ಯಾವ ರೀತಿ ಡ್ರಾಬ್ಯಾಕ್ ಆಗುತ್ತೆ ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ವಿಜೇಂದ್ರ ಅವ್ರು ನಿಲ್ಸೋದಿಲ್ಲ ಅಂದ್ರೆ? ಶರ್ಮಿತಾ ಶೆಟ್ಟಿ ಹೈಕಮಾಂಡ್ ಇಂದ ಯಡಿಯೂರಪ್ಪನವರು ಕರೆ ಬಂದಂತ ಸಂದರ್ಭದಲ್ಲೂ ಕೂಡ ಈಗ ಎಲ್ಲವೂ ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಚುನಾವಣಾ ರಣಕಣದಲ್ಲಿ BY ರಾಘವೇಂದ್ರ ಇದ್ದಾರೆ, ಇನ್ನು ನಾಮಿನೇಷನ್ ಮಾಡೋದು ಒಂದೇ ಬಾಕಿ. ಹಾಗಾಗಿ ಯಾವುದೇ ಕಾರಣಕ್ಕೂ ವಿಜೇಂದ್ರರವನ್ನ ಬದಲಾಯಿಸೋದು ಬೇಡ. ಒಂದು ವೇಳೆ ವಿಜೇಂದ್ರರವನ್ನ ಬದಲಾಯಿಸಿದ್ರೆ ಇಡೀ ರಾಜ್ಯಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಯಾಕಂತ ಹೇಳಿದ್ರೆ ಸೋಲುವ ಭೀತಿಯಲ್ಲಿ ಮಗನನ್ನೇ ಕಣದಿಂದ ಹಿಂದೆ ಸರಿದ್ರಂತ ಒಂದು ಮಾತು. ಮತ್ತೊಂದು ಕಡೆ 7 ರಿಂದ 8 ಕ್ಷೇತ್ರಗಳಲ್ಲಿ ಇದು ಪೆಟ್ಟು ಬೀಳುತ್ತೆ ಬಿಜೆಪಿಗೆ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗನನ್ನ ನಿಲ್ಲಿಸೋದು ಬೇಡ ಅಂತ ಹೇಳಿ ಹೈಕಮಾಂಡ್ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಇದು ಒಂದು ಭಾಗ. ಮತ್ತೊಂದು ಕಡೆ ಇವತ್ತು ಉಮೇದುವಾರಿಕೆಯಿಂದ ಹಿಂದೆ ಸರಿದ್ರಿಂದ, ಕೊನೆಗಳಿಗೆ ಹಿಂದೆ ಸರಿದ್ರಿಂದ ಇಡೀ ಬಿಜೆಪಿ ನಾಯಕರಲ್ಲಿ ಒಂದು ಸಂದೇಶವಾಯಿತು ಮತ್ತು ಕಾರ್ಯಕರ್ತರು ಕೂಡ ಒಂದು ಸಂದೇಶವಾಯಿತು. ಎಲ್ಲೊಂದು ಕಡೆ ಯಡಿಯೂರಪ್ಪನವರಿಗೆ ಅವರ ಪುತ್ರ ಸೋಲುವ ಭಯದಿಂದ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ರು. ಕೊನೆಗಳಿಗೆ ಮಗನನ್ನ ಕಣದಿಂದ ಹಿಂದೆ ಸರಿಲಿಕ್ಕೆ ಕಾರಣರಾದು ಅಂತ ಹೇಳಿ ಬಿಜೆಪಿಗೆ ಎಲ್ಲೊಂದು ಕಡೆ ಇದು ಒಂದು ರೀತಿಯ ಡ್ಯಾಮೇಜ್ ಕೂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಿನಲ್ಲಿ ಕೊನೆಗಳಿಗೆ BY ರಾಘವೇಂದ್ರರನ್ನ ಕಣದಿಂದ ಹಿಂದೆ ಸರಿಸಿರುವಂತದ್ದು ಬಿಜೆಪಿ ಒಳಗಿನ ಒಳ ರಾಜಕೀಯ ಮತ್ತು ಬೇಗುದಿ ಮತ್ತು ಅಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಬಯಲಾಗಿದೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಅಫ್ಕೋರ್ಸ್ ಈಗ ಯಡಿಯೂರಪ್ಪ ಅವರು ತಮ್ಮ ಆಪ್ತರಿಗೆ, ಅದರಲ್ಲೂ ಕೂಡ ಈ ಲಿಸ್ಟ್ ಪ್ರಕಾರ ನಾವು ನೋಡೋದಾದ್ರೆ 4 ಪಟ್ಟಿ ರಿಲೀಸ್ ಆಗಿದೆ, ಅದರಲ್ಲಿ 80% ಅವ್ರು ಹೇಳಿದಂತ ಕ್ಯಾಂಡಿಡೇಟ್ಗೆ ಹೈಕಮಾಂಡ್ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದೆ. ಬಟ್ ಈಗ ಪರ್ಸನಲ್ ಆಗಿ ಮಾತಾಡೋದಾದ್ರೆ, ಯಾಕಂದ್ರೆ ಫ್ಯಾಮಿಲಿಲಿ ಒಬ್ಬ ತಮ್ಮ ಮಗನಿಗೆ ಟಿಕೆಟ್ ಕೊಡ್ಸೋಕ್ ಆಗ್ಲಿಲ್ವಾ ಅನ್ನೋ ಒಂದು ಕೊರಗು ಕೂಡ ಯಡಿಯೂರಪ್ಪ ಅವ್ರನ್ನ ಈಗ ಕಾಡ್ತಾ ಇರ್ಬೋದು. ಬಟ್ ಈಗ ಹೈಕಮಾಂಡ್ ಹೇಳಿದಕ್ಕೆಲ್ಲ ಓಕೆ ಅನ್ಬಿಡುತ್ತೆ. ಯಡಿಯೂರಪ್ಪ ಅವರು ಮೈನ್ ಸ್ಟ್ರೀಮಿಗೆ ಬಂದಿದ್ದಾರೆ ಆಲ್ರೆಡಿ, ಅವರೇ ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೂಡ ಘೋಷಣೆ ಆಗಿ ಹೋಗಿದೆ. ಸೊ ಹೀಗಾಗಿ ಅದನ್ನ ಈಗ ಕಮ್ಮಿ ಮಾಡಬೇಕು ಅವರ ಹವಾನ. ಸೊ ಹೀಗಾಗಿ ಅದಕ್ಕೊಂದು ಬ್ರೇಕ್ ಬೀಳ್ಸಲೇಬೇಕು ಅಂತ RSS ಹಾಗಾದ್ರೆ ಅನಂತ್ ಕುಮಾರ್ ಅವರು ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಚಿದಾನಂದ ಪಟೇಲ್, ಖಂಡಿತ ಶರ್ಮಿತಾ ಶೆಟ್ಟಿ, ಈ ವಿಚಾರದಲ್ಲಿ ಅನಂತ್ ಕುಮಾರ್ ಅವರು ಹೆಬ್ಬಂಡೆಯಾಗಿ ನಿಂತಿದ್ರು. ಯಾವುದೇ ಕಾರಣಕ್ಕೂ BY ವಿಜೇಂದ್ರಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಅವರು ಹಠವನ್ನು ತೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಈಗಾಗಲೇ BS ಯಡಿಯೂರಪ್ಪನವರು ಒಬ್ಬ ಪುತ್ರ MP ಆಗಿದ್ದಾರೆ BY ರಾಘವೇಂದ್ರ ಅವರು. ಹಾಗಾಗಿ ಯಡಿಯೂರಪ್ಪನವರು ಕೂಡ ಈಗ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಅಲ್ಲದೆ ಪ್ರಮುಖವಾಗಿ BY ರಾಘವೇಂದ್ರಗೂ ಟಿಕೆಟ್ ಕೊಡೋದ್ರಿಂದ ಬೇರೆ ರೀತಿ ಸಂದೇಶ ಹೋಗುತ್ತೆ. ಇಡೀ ಕುಟುಂಬದ ರಾಜಕಾರಣ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ BY ವಿಜೇಂದ್ರ ಅವರಿಗೆ ಟಿಕೆಟ್ ಅನ್ನು ಕೊಡಬಾರದು ಅಂತ ಹೇಳಿ ಹಠವನ್ನು ತೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಕೊನೆಗೆ ಅಂತಿಮವಾಗಿ RSS ನಾಯಕರಿಂದಲೂ ಕೂಡ ಹೈಕಮಾಂಡ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮನವಿ ಮೇರೆಗೆ ಕೊನೆಗಳಿಗೆ ಇದು ಯಡಿಯೂರಪ್ಪನವರಿಗೆ ದೊಡ್ಡ ಸೋಲಾಗಿದೆ, ಹಿನ್ನಡೆಯಾಗಿದೆ ಮತ್ತು ಬಿಜೆಪಿಯಲ್ಲಿ ಯಡಿಯೂರಪ್ಪ ವರ್ಸಸ್ ಇನ್ನೊಂದು ಟೀಮ್ ಇದೆ ಅನ್ನೋದು ಮತ್ತೆ ಜಗಜ್ಜಾಹೀರಾಗಿದೆ. ಶರ್ಮಿತಾ ಶೆಟ್ಟಿ, ಅಫ್ಕೋರ್ಸ್ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಬಹುಶಃ ಸಾಕಷ್ಟು ಹೊಡೆತ ಕೊಡುತ್ತೆ ಬಿಜೆಪಿಗೆ ಇದು. ಬಟ್ ಈ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಬಹುಶಃ ಇದೇನಾದ್ರೂ ಎಫೆಕ್ಟ್ ಆಗಬಹುದಾ? ಅಂದ್ರೆ ಈಗ ಹೈಕಮಾಂಡ್ ಮಟ್ಟಕ್ಕೆ ತನಕ ಹೋಗಬಹುದಾ? ಖಂಡಿತ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾರ್ಯಕರ್ತರು ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡಿದ್ದಾರೆ. ಘೋಷಣೆ ಏನು ಹಿಂದೆ ಸರಿತಾರಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ದೊಡ್ಡ ಗಲಾಟೆ ಆಗಿದೆ. BY ವಿಜೇಂದ್ರ ಅವರಿಗೆ ಗೇರವನ್ನು ಹಾಕಿದ್ದಾರೆ ಮತ್ತು ಇಡೀ ಕಾರ್ಯಕರ್ತರು ನೀವೇ ನಿಲ್ಬೇಕಂತ ಹೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಹಾಗಾಗಿ ಈ ಸಂದೇಶ ಕೂಡ ಹೈಕಮಾಂಡ್ಗೆ ಹೋಗುತ್ತೆ. ಆದ್ರೆ ಇದೀಗ ವೇದಿಕೆಯಲ್ಲೇ ಘೋಷಣೆ ಮಾಡಿ ನನ್ನ ಮಗ ನಿಲ್ಲಲ್ಲ ಅಂತ ಹೇಳಿ ಮತ್ತೆ ನಿಲ್ತಾನೆ ಅಂತ ಹೇಳಿದ್ರೆ, ಮತ್ತೆ ನಿಲ್ಸಿದ್ರೆ ಮತ್ತೊಂದು ರೀತಿಯ ಸಂದೇಶ ರವಾನೆ ಆಗುತ್ತೆ. ಒಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಇವತ್ತಿನ ವಿಚಾರದಲ್ಲಿ ಬಿಜೆಪಿಗೆ ಇದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ.
ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದಕ್ಕೂ ಮೊದಲು ನಂಜನಗೂಡಲ್ಲಿ ನಡೆದಂತಹ ಸಮಾವೇಶದಲ್ಲಿ ವಿಜೇಂದ್ರ ಸ್ಪರ್ಧೆ ಮಾಡೋದಿಲ್ಲ, ಓರ್ವ ಸಾಮಾನ್ಯ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸಲಾಗುತ್ತೆ ಅಂತ ಯಡಿಯೂರಪ್ಪ ಅವರೇ ಘೋಷಣೆ ಮಾಡಿದ್ರು. ಇದರಿಂದ ಕುಪಿತರಾದ ಕಾರ್ಯಕರ್ತರು ವಿಜೇಂದ್ರ ಕಾರ್ಗೆ ಮುತ್ತಿಗೆಯನ್ನ ಹಾಕಿದ್ರು, ಕುಳಿತಿದ್ದ ಕುರ್ಚಿಯನ್ನ ಮುರಿದು ಬಿಸಾಕಿದ್ರು. ಗಲಾಟೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ವೇದಿಕೆ ಮೇಲಿಂದ ಯಡಿಯೂರಪ್ಪ ಎದ್ದು ಹೋದ್ರು. ಆ ಬಳಿಕ ಕಾರ್ಯಕರ್ತರನ್ನ ಪೊಲೀಸರು ಲಾಠಿ ಬೀಸುವ ಮೂಲಕ ಹತೋಟಿಗೆ ತಂದ್ರು. ಕೊನೆಯ ಮಾತನ್ನ ಗಂಭೀರವಾಗಿ ನೀವು ಗಮನಿಸಬೇಕು. ನನ್ನ ಅಪೇಕ್ಷೆ ಇದೆ, ನಮ್ಮ ವಿಜೇಂದ್ರ ವರ್ಣಾ ಕ್ಷೇತ್ರಕ್ಕೆ ಸೀಮಿತವಾಗಿ ಇಲ್ಲದೇನೆ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ನಿಂತಿರುವಂತಹ ನಮ್ಮ ಅಭ್ಯರ್ಥಿಗಳ ಪರವಾಗಿ ಇನ್ನು 20 ದಿವಸ ಇಲ್ಲೇ ಇದ್ದು ಕೆಲಸ ಮಾಡಬೇಕು. ಮತ್ತೆ ವರ್ಣಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯನ್ನು ನಾವು ನಿಲ್ಲಿಸ್ತೇವೆ. ಅವ್ರಿಗೆ ನಿಮ್ಮ ಸಂಪೂರ್ಣ ಬೆಂಬಲ ನೋಡಿಕೊಂಡು ಅವರ ನಾನು ಇಲ್ಲಿ ಬಂದಿದ್ದೇನೆ. ಆದರೆ ಇವತ್ತು ವರ್ಣಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರ ಸಭೆಯಲ್ಲಿ ನಾನು ಅದರ ಸ್ಪಷ್ಟನೆಯನ್ನು ಮಾಡ್ತೇನೆ. ಇವತ್ತು ವಿಜೇಂದ್ರ ನಾಮಪತ್ರವನ್ನು ಸಲ್ಲಿಸ್ತಾ ಇಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ನಿಲ್ಲಿಸಿ ನಾಮಪತ್ರ ಅವರ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಿ ಆ ವ್ಯಕ್ತಿಯನ್ನ ಗೆಲ್ಲಿಸೋದಕ್ಕೆ ದಯಮಾಡಿ ನೀವೆಲ್ಲ ಆಶೀರ್ವಾದ. ಹಾಗಾದ್ರೆ ಸದ್ಯಕ್ಕೆ ಯಾವ ರೀತಿ ಸಿಚುವೇಶನ್ ಇದೆ? ನಂಜನಗೂಡಿನ ಸಮಾವೇಶದಲ್ಲಿ ಈ ರೀತಿ ಘೋಷಣೆ ಆದ್ಮೇಲೆ ಸಾಕಷ್ಟು ಗಲಾಟೆ ಆಗಿದೆ. ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿ ಆಗಿದೆ? ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಜಾಯ್ನ್ ಆಗಿದ್ದಾರೆ. ಪುಟ್ಟಪ್ಪ, ಸದ್ಯಕ್ಕೆ ಸಿಚುವೇಶನ್ ಹತೋಟಿಗೆ ಬಂದಿದೆಯಾ ಅಥವಾ ಕಾರ್ಯಕರ್ತರು ವಿಜೇಂದ್ರ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆಸಿದಾರಾ? ಪುಟ್ಟಪ್ಪ. ಖಂಡಿತ ಶರ್ಮಿತಾ, ಅಂತದ ಪ್ರತಿಭಟನೆ ನಂಜನಗೂಡಿನಲ್ಲಿ ಈಗಲೂ ಸಹ ಮುಂದುವರಿತಾ ಇದೆ. ಏನು BY ವಿಜಯೇಂದ್ರ ಅವರಿಗೆ ಈಗಲೂ ಸಹ ಟಿಕೆಟ್ ಅನ್ನು ಕೊಡಬೇಕು. ಹಾಗೇನಾದ್ರೂ ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂದ್ರೆ ನೇರವಾಗಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲಿ ಅನ್ನೋ ಒತ್ತಾಯಗಳನ್ನು ಸಹ ಇಲ್ಲಿನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಸಾವಿರಾರು ಜನರನ್ನ ಸೇರಿಸಿ ಸಮಾವೇಶ ಮಾಡುವ ಮುಖಾಂತರ ಸಮಾವೇಶದಲ್ಲಿ ಘೋಷಣೆಯನ್ನ ಮಾಡಿ ನೀವು ನಮಗೆ ಅವಮಾನವನ್ನ ಮಾಡ್ತಾ ಇದ್ದೀರಾ, ಅವ್ರು 25 ದಿನಗಳಿಂದ ನಾವೇ ಅವರನ್ನ ಕರೆಸಿ ಅವರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಕೇಳಿದ್ವಿ. ಕೊನೆಗೆ ಅವ್ರು 25 ದಿನಗಳಿಂದ ಏನು ಕ್ಷೇತ್ರದಾದಂತ ಪ್ರವಾಸವನ್ನ ಮಾಡಿದ್ರು. ಈ ಕ್ಷಣದಲ್ಲಿ ಅವರನ್ನ ಅಭ್ಯರ್ಥಿ ಮಾಡಲ್ಲ ಅನ್ನೋದಾದ್ರೆ ನಿಮ್ಮ ಒಳ ಜಗಳಗಳಿಗೆ ಅವರನ್ನ ಯಾಕೆ ಬಲಿ ಕೊಡ್ತಾ ಇದ್ದೀರಾ? ಅವರೊಬ್ಬ ಸಮರ್ಥ ಅಭ್ಯರ್ಥಿ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಮತ್ತು ಯತೀಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಅವರೊಬ್ಬರು ಸಮರ್ಥರಾಗಿದ್ದಾರೆ. ದಯಮಾಡಿ ಅವರನ್ನ ನಿಲ್ಲಿಸಿ ಅನ್ನೋ ಒತ್ತಾಯವನ್ನ ಮಾಡ್ತಿದ್ದಾರೆ. ಏನು BY ವಿಜಯೇಂದ್ರ ಅವರನ್ನ ಪೊಲೀಸರು ಭದ್ರತೆಯಲ್ಲಿ ಕರೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಶರ್ಮಿತಾ, ಇಲ್ಲೊಂದಷ್ಟು ಸಾರ್ವಜನಿಕರಿದೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಕೊನೆ ಗಳಿಗೆಯಲ್ಲಿ ಇವತ್ತು ಅವರು ನಾಮಪತ್ರ ಸಲ್ಲಿಸಬೇಕಾಗಿತ್ತು. ಇಂಥದ್ದೊಂದು ಬೆಳವಣಿಗೆಯನ್ನ ನೀವು ನಿರೀಕ್ಷೆ ಮಾಡಿದ್ರೆ ಏನಾಯ್ತು ವರ್ಣಾ ಕ್ಷೇತ್ರದಲ್ಲಿ? ಇವತ್ತಿನ ಅಭೂತಪೂರ್ವ ಒಂದು ಜನ ಬೆಂಬಲದೊಂದಿಗೆ ವರ್ಣಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ವಿಜೇಂದ್ರ ಅವರು ನಾಮಪತ್ರ ಸಲ್ಲಿಸುವ ಒಂದು ಸಂದರ್ಭದಲ್ಲಿ ಹಠಾತ್ತನೆ ಮಾನ್ಯ ಯಡಿಯೂರಪ್ಪನವರು ಹೇಳಿಕೆ ಇದೆಯಲ್ಲ, ಅವರು ಯಾವುದೋ ಒತ್ತಡಕ್ಕೆ ಸಿಲುಕಿ ಮಾತನಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರರೇ ಅಂತಿಮ, ಆ ಪಕ್ಷದ ಕಾರ್ಯಕರ್ತರೇ ಅಂತಿಮ ಅನ್ನೋದು ವರಿಷ್ಠ ತಿಳ್ಕೋಬೇಕು, ಆ ಪಕ್ಷ ತಿಳ್ಕೋಬೇಕು. ಯಾವುದೇ ಒಂದು ಪಕ್ಷಕ್ಕೆ ತತ್ವ ಸಿದ್ಧಾಂತಕ್ಕೆ ಮೊದಲು ಆ ಜನರ, ಆ ತಳ ಸಮುದಾಯದ ಜನ, ಆ ಮತದಾರರು ಮತ್ತೆ ಕಾರ್ಯಕರ್ತರು ಅವರೇ ಬುನಾದಿಯಾಗಿರ್ತಾರೆ. ಅವರನ್ನ ಧಿಕ್ಕರಿಸಿ ಅವರ ಭಾವನೆಗಳನ್ನ ನೀವು ಮನ್ನಣೆ ಕೊಡದೇನೆ ಬೇರೆ ಯಾರೇ ಆದರೂ ಕೂಡ ನೀವು ಕಣಕ್ಕಿಳಿದ್ರಿ ಆದ್ರೆ ಈ ಕಾಂಗ್ರೆಸ್ ಮುಕ್ತ ಅಭಿಯಾನಕ್ಕೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಕಾಂಗ್ರೆಸ್ ಮುಕ್ತ ಅಭಿಯಾನ ಎಂಬ ಏನು ಘೋಷಣೆ ಇದೆ, ನರೇಂದ್ರ ಮೋದಿ ಅವರ ಘೋಷಣೆ, ಅದು ಬಹುಶಃ ಇವತ್ತಿಗೆ ಒಂದು ಪುಲಿ ಸ್ಟಾಪ್ ಆಗೋ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತವೆ. ಸರ್, ಈಗ ನಿಮಗೆ ವಿಜಯೇಂದ್ರ ಅವ್ರು ಬೇಕು ಅಥವಾ ಬಿಜೆಪಿ ಕ್ಯಾಂಡಿಡೇಟ್ ಬೇಕು? ಸರ್, ನಮಗೆ ವಿಜೇಂದ್ರ ಅವರೇ ಬೇಕು ಸರ್. ಬಿಜೆಪಿ ಕ್ಯಾಂಡಿಡೇಟ್ ಯಾರೇ ಆದ್ರೂ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕಣ್ಣು ಮುಚ್ಕೊಂಡು ಗೆದ್ದು ಬಿಡ್ತಾರೆ ಸರ್. ನಮಗೆ ಯಡಿಯೂರಪ್ಪನವರ ಮಗನೇ ಆಗ್ಬೇಕು. ಅಲ್ಲ ಸರ್, ಈಗ ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ, ಒಂದ್ ವಾರದಿಂದ ಅವರೆಲ್ಲ ಕೆಲಸ ಮಾಡಿದ್ರು, ಇನ್ನೇನು ಇವತ್ತು ನಾಮಪತ್ರ ಸಲ್ಲಿಸಬೇಕಾಗಿತ್ತು. ಈ ಟೈಮಲ್ಲಿ ಈ ತರ ಆಗುತ್ತೆ ಅಂದ್ರೆ ನೀವೆಲ್ಲ ಹೆಂಗ್ ಕೆಲಸ ಮಾಡ್ತೀರಾ? ನಾವು ಕೆಲಸ ಮಾಡಿದೀವಿ, ಬಟ್ ಅವ್ರು ಯಾಕೆ ಈ ರೀತಿ ಮಾಡಿದ್ರು? ಯಡಿಯೂರಪ್ಪನವರೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದೆ, ಮಾಜಿ ಮುಖ್ಯಮಂತ್ರಿ ಕಂಡವರು ಯಾಕೆ ಅವರು ಈ ರೀತಿ ಅವರು ಒಂದಿಗೆ ಒಳಗಾಗಿದ್ದಾರೆ? ಅದು ನಮ್ಗೊಂದು ಇದೆ. ನಿಮ್ ಪ್ರಕಾರ ಏನಾಗಿರ್ಬೋದು? ಅದೇ ನಮ್ಗೆ ಗೊತ್ತಿಲ್ಲಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಇವತ್ತಿನ ದಿನದಲ್ಲಿ ಅವರು ಯಾಕೆ ನಮ್ಗೆ ಈ ರೀತಿ ಅವಮಾನ ಮಾಡಿದ್ದಾರೆ? ಅವರು ಈ ಒಂದು ಲಕ್ಷಾಂತರ ರೂಪಾಯಿ ಜನ ಸೇರಿಸ್ಬಿಟ್ಟು ಎಷ್ಟು ಜನ ವೇಸ್ಟ್, ಎಷ್ಟು ಜನ ಪೊಲೀಸ್ ಇದ್ದಾರೆ, ಅವ್ರಿಗೆಲ್ಲ ಇನ್ವೆಸ್ಟ್ ಮಾಡಿ ಟಿ ಎಲ್ಲ ಕೊಟ್ಕೊಂಡು ನಮ್ಗೆಲ್ಲ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಹೊಲ ಮನ ದನಕರೆಲ್ಲ ಬಿಟ್ಟು ಜಾನುವಾರು ಬಿಟ್ಬಿಟ್ಟು ನಾವ್ಯಾಕೆ ಬಂದಿವಿ ಇಲ್ಲಿಗೆ? ನಮ್ಗೆ ವಿಜಯೇಂದ್ರ ಅವರೇ ಬೇಕು.
ವಿಜೇಂದ್ರ ಬೇಕು, ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಆಗ್ಬೇಕು ನಮ್ಗೆ. ಒಂದು ತಿಂಗ ಕಾರಮೋಳ, ಪಿ ಮರಳಿ, ಹಣ್ಮನ್ಪುರ ಎಲ್ಲದಕ್ಕೂ ಕ್ಯಾನ್ವಾಸ್ ಮಾಡ್ಬಿಟ್ಟು ಇವ್ರೇ ಅಂದ್ಬಿಟ್ಟು ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ರು ಯಡಿಯೂರಪ್ಪನವರು. ಇವತ್ತು ಇಲ್ಲ ಅಂದ್ರೆ ಕ್ಯಾಂಡಿಡೇಟ್ ನಾವ್ ಎಲ್ಗ ಹೋಗೋ, ಯಾರು ತಗೋಗ, ಯಾರಿದಾರೋ ನಮ್ಗೆ? ಯಾರಂದ್ರೆ ಯಾರು ಇಲ್ಲ. 20 ಚಿನ್ನಿಂದ ಕ್ಯಾಂಡಿಡೇಟ್ ಇವರು ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಇರೋಷ್ಟೇ ಬಾಗ್ಬಿಟ್ಟು ನಮ್ಗೆ ಎಲ್ಗ ಹೋಗೋ? ಈಗ ಸಿದ್ದರಾಮಯ್ಯನ ತಗೋಗಮ್ಮ, ಯಡಿಯೂರಪ್ಪನ ತಗೋಗಮ್ಮ ಈಗ ನಾವು. ಸರ್ ಹಾಗಾದ್ರೆ ಈ ಕೊನೆ ಹಂತದ ಬದಲಾವಣೆಗಳು ಪಕ್ಷಕ್ಕೆ ಹೊಡೆತ ಬೀಳೋದಿಲ್ವಾ? ಖಂಡಿತ ಪಕ್ಷಕ್ಕೆ ಹೊಡೆತ ಬಿದ್ದೇ ಬೀಳುತ್ತೆ ಸರ್. ಯಾಕಂದ್ರೆ 20 ದಿನಗಳ ಕಾಲ ಕ್ಷೇತ್ರದ ಜನತೆಯನ್ನ ನಾವೇ ಕ್ಯಾಂಡಿಡೇಟ್ ಅಂತ ಹೇಳಿ ಪ್ರಚಾರ ಮಾಡಿ ಇವತ್ತು ಫಂಕ್ಷನ್ ಮಾಡಿದ್ದಾರೆ. ಸುಮಾರು 1 ಲಕ್ಷ ಜನ ಸೇರಿದೆ. ಆದ್ರೆ ಇವತ್ತು ಇವರು ಕೊನೆ ಕ್ಷಣದಲ್ಲಿ ಇವರು ಅಭ್ಯರ್ಥಿನ ಚೇಂಜ್ ಮಾಡಿದ್ರೆ ವರುಣ ಕ್ಷೇತ್ರ ಕಾಂಗ್ರೆಸ್ ಮಾಡಲ್ಗೆ ಹೋಗೋದಂತೂ ಗ್ಯಾರಂಟಿ. ಯಾವುದೇ ಕಾರಣಕ್ಕೂ ವರುಣದಲ್ಲಿ ಬಿಜೆಪಿ ಬರಲ್ಲ. ಬಿಜೆಪಿ ಬರಬೇಕು ಅಂದ್ರೆ ಸಿದ್ದರಾಮಯ್ಯನ ಪುತ್ರನ ವಿರುದ್ಧ ನಮ್ಮ ವಿಜೇಂದ್ರ ನಿಲ್ಲೇಬೇಕು. ಇಲ್ಲ ಹೋದ್ರೆ ಚಾಮರಾಜನಗರ, ಮೈಸೂರು, ವರುಣ 3 ಕ್ಷೇತ್ರದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ. ಇದನ್ನ ವರಿಷ್ಠರು ಅರ್ಥ ಮಾಡ್ಕೋಬೇಕು. ಏನೇ ವರಿಷ್ಠರು ಅರ್ಥ ಮಾಡ್ಕೊಂಡು ವಿಜೇಂದ್ರನಿಗೆ ಟಿಕೆಟ್ ನ ಕೊಟ್ರೆ ಬಿಜೆಪಿ ಉಳಿತದೆ. ಇಲ್ಲ ಹೊರ ಸರ್ವ ನಾಶ ಖಂಡಿತ. ಈಗ ಯಡಿಯೂರಪ್ಪನವರೇ ಅನೌನ್ಸ್ ಮಾಡಿರೋದ್ರಿಂದ ಅವ್ರ ಕೈ ಮೀರಿದಂತ ಪ್ರಯತ್ನ ಆಗೋದಿಲ್ವಾ ಅಂತ ಸರ್ ನನ್ನ ಮಾತು ಒಂದೇ ಒಂದು ಮಾತು ಹೇಳ್ತೀನಿ. ವರಿಷ್ಠರು ಹೇಳ್ತಾರೆ ಬೇಕಾದಂಗೆ, ಬಟ್ ನಾನು ವರುಣ ಕ್ಷೇತ್ರದ ಒಂದು ಇವನಲ್ಲ, ಯಾರೋ ಕಾರ್ಯಕರ್ತನಲ್ಲ, ನಂಜನಗೂಡು ಕ್ಷೇತ್ರ ಕಾರ್ಯಕರ್ತ. ನಾವು ಇಷ್ಟಪಟ್ಟು ಬಂದಿದ್ದೀವಿ, ಆಯ್ತಾ? ಯಾಕೆ ಬಂದಿದ್ದೀವಿ ಅಂದ್ರೆ ಒಂದು ಸಪೋರ್ಟ್ ಕೊಡೋ ಬಂದಿದ್ದೀವಿ. ಇವತ್ತು ವರುಣ ಕ್ಷೇತ್ರನೂ ಹೋಯ್ತಾ, ನಂಜನಗೂಡು ಕ್ಷೇತ್ರನೂ ಹೋಯ್ತಾ. ಇವರ ಒಂದು ತೀರ್ಮಾನದಿಂದ 7 ಕ್ಷೇತ್ರನೂ ಹೋಯ್ತವೆ. 7 ಕ್ಷೇತ್ರನೂ ಹೋಯ್ತವೆ. ಹಾಗಾದ್ರೆ ಈಗ ಈ ಕೊನೆ ಹಂತದ ಮಾಹಿತಿಗಳನ್ನ ಇಟ್ಕೊಂಡು ವರಿಷ್ಠರು ಏನನ್ನ ಸಾಬೀತ್ ಮಾಡೋದು ಕೊಡ್ತಾರೆ. ಈಗ ಬೇರೆ ಯಾರೋ ಕ್ಯಾಂಡಿಡೇಟ್ ಆದ್ರೆ ನೀವೆಲ್ಲ ಏನ್ ಮಾಡ್ತೀರಾ? ಇಲ್ಲ ಸರ್, ನಾವೆಲ್ಲ ಏನ್ ಮಾಡ್ತೀವಿ ಅಂತವಲ್ಲ ವಿರುದ್ಧವಾಗೇ ಮಾಡೋದು. ಯಾಕಪ್ಪ ಅಂದ್ರೆ ಇಲ್ಲಿವರೆಗೂ ಎಲ್ಲೋ ಎಷ್ಟೋ ಕಷ್ಟಪಟ್ಟು ಎಲ್ಲ ಸಂಘಟನೆ ಮಾಡ್ಬಿಟ್ಟು ಪಕ್ಷನ ಇವತ್ತು ವಿಜಯೇಂದ್ರ ಅವರ ತಂದು 7 ಜಿಲ್ಲೆಗೆ ಅನುಕೂಲ ಆಗುತ್ತೆ. ಈ ಭಾಗದಲ್ಲಿ 25 ಕ್ಷೇತ್ರ ಫೇಲ್ ಆಗುತ್ತೆ. ಅದ್ರಲ್ಲಿ ಧೂಳಿಪಟ ಆಗಲ್ಲ, 2 ಮಾತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಇವಾಗ ಏನಾದ್ರು ಬಂದ್ರು ವಿಜೇಂದ್ರ ಅವರು ಟಿಕೆಟ್ ಕೊಟ್ರೆ ಅದ್ರ ಗೆಲುವು 2ನೇ ಮಾತಿಲ್ಲ, ಖಂಡಿತ ಬಿಜೆಪಿನೇ. ಇವರು RSS ನವರು ಅನಂತ್ ಕುಮಾರ್ ಅವರು ಈ ಎಲ್ಲ ಪಿತೂರಿ ಮಾಡಿ ವರಿಷ್ಠ ಮಟ್ಟದಲ್ಲಿ ದುಡ್ಡು ತಗೊಂಡ್ರೆ. RSS ಈಗ ಏನಪ್ಪಾ ಅಂತಂದ್ರೆ ಡೆಲ್ಲಿ ಮಟ್ಟದಲ್ಲಿ ಅವರು ಸಿದ್ದರಾಮಯ್ಯ ಬುಕ್ ಆಗ್ಬಿಟ್ರೆ, ಅದು 2 ಮಾತಿಲ್ಲ. ವಿಜಯೇಂದ್ರ ಅವರು ಸೋಲುತ್ತೆ. 25 ಕ್ಷೇತ್ರ ಫೇಲ್ ಆಗುತ್ತೆ. ಇದು ಈಗ ಅವರು ಇನ್ನೊಂದು ಪಕ್ಷ ಒಂದು ತೀರ್ಮಾನವನ್ನು ಮಾಡ್ಕೊಂಡಿರ್ಬೋದು. ಅಪ್ಪ ಮಕ್ಕಳಿಗೆ ಇಬ್ಬರಿಗೂ ಟಿಕೆಟ್ ಕೊಟ್ರೆ ಕುಟುಂಬ ರಾಜಕಾರಣ ಆಗುತ್ತೆ, ಅದಕ್ಕೆ ಬೇಡ ಅಂದಿರಬಹುದು. ಕುಟುಂಬ ರಾಜಕಾರಣ ಅಂತ ಅವತ್ತೇ ಪ್ರಚಾರ ಮಾಡಕ್ಕೆ ಬಿಡ್ಬೇಕಿತ್ತಲ್ಲ ಸರ್ ಅವರು. ಯಾಕೆ ಪ್ರಚಾರ ಕೊಟ್ರು? ಬೇರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡ್ಲಿ. ಇಷ್ಟೆಲ್ಲ 20 ದಿನ ಸುತ್ತಬಿಟ್ಟು ಎಲ್ಲ ಕಾಂಗ್ರೆಸ್ ಇದ್ದವರೆಲ್ಲ ಬಿಜೆಪಿ ಬಂದಾರ. ಬೇಕಾದ ಜನ ಎಲ್ಲಾ ಜನಾಂಗದವರು ಬಂದಾರ. ಇವ್ರು ನಂಬ್ಕೊಂಡು ಇವ್ರು ಮನಹಾಳಾಗಲ್ವಾ? ಏನ್ ಇವ್ರು ಆಗಲ್ಲ? ಕುಮಾರ್ ಎಲ್ಲ ಒಕ್ಕಲಿಗೂ ಎಲ್ಲಾ ಜನಾಂಗದವರು ಬಂದಿದ್ದಾರೆ ಇವತ್ತು ಈ ಪಕ್ಷಕ್ಕೆ. ಇವತ್ತು ಏನು ಇಲ್ಲ ಸರ್, ಇವತ್ತು ದುಡ್ಡುಗ ಬುಕ್ ಆಗ್ಬಿಟ್ರ ಇವರು. RSS ನವರು ಅನಂತ್ ಕುಮಾರ್ ಇವರೆಲ್ಲವ ಯಡಿಯೂರಪ್ಪನ ಮಗನ ಟಿಕೆಟ್ ಕೊಡಕ್ಕಿಲ್ಲ, ಸರಿನಾ? ಅವ್ರು ಯಾವನೊಬ್ಬನ ಇದ್ ಮಾಡಿದ್ರ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನ ಬಲಿ ಕೊಡ್ತಾವ್ರ ಅಷ್ಟೇ. ಕಮಿಷನ್ ತಗೊಂಡಿದ್ದಾರೆ ಅವರು. ಹೌದು, ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಕಮಿಷನ್ ಇಷ್ಟು ಅಂತ ಹೇಳಿಲ್ಲ. ಯಾರ ಹತ್ರ ಕೈ ಕಮಾಂಡ್ ತಗೊಂಡಿದ್ದಾರೆ ಕಂಡ್ರಿ ಅವರು. ಹೇಳ್ತಿದ್ದೀನಿ, ಕೈ ಕಮಾಂಡ್ ತಗೊಂಡಿದ್ದಾರೆ ಅವರು. ಕುಮಾರಸ್ವಾಮಿ ತಗೊಂಡಿಲ್ವಾ? ಯಾರು 3 ಜನ ಇಲ್ವಾ ಅವ್ರ ಹತ್ರ? ಹೆಸರು ದೇವೇಗೌಡ ಇಲ್ವಾ? ಕುಮಾರಸ್ವಾಮಿ ಇಲ್ವಾ? ದೇವೇಗೌಡ ಇಲ್ವಾ? ಅಪ್ಪ ಮಕ್ಕ 3 ಜನ ಇಲ್ವಾ ಅವರು? ಯಾಕೆ ಇವ್ರು ಕೊಡಬಾರ್ದು ಹೇಳಿ? ಹೆಂಗಂತ ಯಾಕೆ ಕೊಡಬಾರ್ದು? ಯಡಿಯೂರಪ್ಪ ಮಗನವ್ರಿಗೆ ಯಾಕೆ 3 ಜನ ಕೊಡಬಾರ್ದು? ರಾಹುಲ್ ಗಾಂಧಿ ಅವ್ರು ಮಾಡ್ತಾ ಇಲ್ವಾ? ನೆಹರು ಕಾಲದಿಂದ ಅವರು ವಂಶ ಪರಂಪರೆ ರಾಜಕಾರಣ, ದೇವೇಗೌಡರು ವಂಶ ಪರಂಪರೆ ರಾಜಕಾರಣ ಮಾಡ್ಕೊಂಡ್ ಬಂದಾರ. ಅದಕ್ಕೆ ಯಡಿಯೂರಪ್ಪ ಮಾಡೋದು ತಪ್ಪೇನಿದ್ದು ಸರ್? ಅದೇನ ವಿಜೇಂದ್ರ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಅಂದ್ಬಿಟ್ಟು ಎಲ್ಲಾ ಜನಗಳು ಈ ನಂಜನಗೂಡು ಕ್ಷೇತ್ರದಲ್ಲಿ ಎಲ್ಲಾ ಸೇರಿದ್ದಾರೆ. ಆದ್ರೆ ಈಗ ಕೊನೆ ಕ್ಷಣದಲ್ಲಿ ವಿಜೇಂದ್ರ ಅವ್ರಿಗೆ ಕೈ ತಪ್ಪಿದ ಹಿನ್ನೆಲೆ ಕಾಂಗ್ರೆಸ್ಗೆ ಅನುಕೂಲ ಆಗೋ ತರ ಕಾಣಿಸ್ತಾ ಇದೆ. ಈಗ ಇವತ್ತು ಒಂದೇ ದಿನ ಸಮಯ ಇರೋದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆ ದಿನ. ಆದ್ರೂ ಬಿಜೆಪಿ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಏನ್ ಮಾಡ್ತೀರಾ ಸರ್? ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ವಿಜೇಂದ್ರ ಆದ್ರೆ ಮಾತ್ರ ಬಿಜೆಪಿನ ಸಪೋರ್ಟ್ ಮಾಡ್ತೀವಿ ಸರ್. ಇಲ್ಲ ಅಂದ್ರೆ ಬೇರೆ ಪಕ್ಷಕ್ಕೆ ನಾವು ಕುಟುಂಬ ರಾಜಕಾರಣ ಇವತ್ತು ಎಲ್ಲಾ ಕುಟುಂಬ ರಾಜಕಾರಣ ಜೆಡಿಎಸ್ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಮಗನ ನಿಲ್ಲಿಸ್ತಾರಲ್ಲ ಸರ್. ಇಲ್ಲಿ ಕಾಂಗ್ರೆಸ್ ನಿಂದ ಮುಖ್ಯಮಂತ್ರಿ ಮಗನೇ ಸಹ ಓಟ್ ನಿಲ್ಲಿಸ್ತಾರೆ. ಅದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪ ನಿಲ್ಲಿಸ್ಲಿ ಬಿಡಿ, ಯಾಕೆ ಬೇಡ ಅಂತೀರಾ? ವಿಜೇಂದ್ರ ಆದ್ರೆ ಮಾತ್ರ ನಾವು ಯಡಿಯೂರಪ್ಪ ವಿಜೇಂದ್ರ ಆದ್ರೆ ಮಾತ್ರ ಬಿಜೆಪಿ ಸಪೋರ್ಟ್. ಇಲ್ಲವರೆ ಸಂಪೂರ್ಣ ರಾಜೀನಾಮೆ, ನಾವು ಯಾರಿಗೂ ಸಪೋರ್ಟ್ ಕೊಡಲ್ಲ. ಇದೆಲ್ಲ ಕಾರ್ಯಕರ್ತರಿಗೆ ಮಾಡಿದಂತ ಅವಮಾನ ಅಲ್ವಾ? ಕುಮಾರಸ್ವಾಮಿಗೆ ಒಂದು ಮಾತಾಡ್ತೀನಿ ಕೇಳಿ. ಕುಮಾರಸ್ವಾಮಿ ಮಾಡಿದ್ದು ತಪ್ಪು, ಒಂದು ತಪ್ಪದ.
ಕುಮಾರಸ್ವಾಮಿ ಮಾಡಿದ್ದು ಒಂದ್ ತಪ್ಪದ. ಇವತ್ತು ಸಿಎಂ ಆಗ್ಬೋದಾಯ್ತು ಒಂದ್ ಲೆಕ್ಕಾಚಾರ. ಯಾಕೆ ಗೊತ್ತಾ, ಇವನ್ಗೆ ಯಡಿಯೂರಪ್ಪನಿಗೆ 2 ವರ್ಷ ಕೊಡ್ನಿಲ್ವಲ್ಲ, ಅದರಿಂದ ಅವ ತಪ್ಪದ. ಇದಿಷ್ಟು ಒಂದ್ ಮಾತಾಡ್ತೀನಿ ಕೇಳಿಲ್ಲ. ಈಗ ಕುಮಾರಸ್ವಾಮಿ ಗೆಲ್ಸ್ಬೇಕು ಅಂತ ನಾವು ಲೆಕ್ಕಾಚಾರ ಇದೆ. ಯಾಕೆ ಅವ ಕೊಡ್ನಿಲ್ಲ, ಅದೊಂದ್ಸರ ಸೆಕೆಂಡ್ ಬಿದ್ದಿರ್ಲಿ, ಒಂದ್ ಸೆಕೆಂಡ್ ಇರ್ಲಿ. ಈಗ ಇದಿಷ್ಟು ಇಲ್ಲಿನ ಕಾರ್ಯಕರ್ತರ ಆಕ್ರೋಶ ನುಡಿಗಳು. ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಕೆಲಸವನ್ನ ಮಾಡ್ತೇನೆ, ಹಾಗೇನಾದ್ರೂ ವಿಜಯೇಂದ್ರ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ ಅಂದ್ರೆ ಇಡೀ 3 ಜಿಲ್ಲೆಗಳಲ್ಲಿ 25ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಹೊಡೆತ ಬೀಳುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಇಲ್ಲಿನ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಶರ್ಮಿತಾ, ಎಸ್ ಪುಟ್ಟಪ್ಪ, ಅಂದ್ರೆ ಕಾರ್ಯಕರ್ತರ ಆಕ್ರೋಶ ಏನಿದೆ ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ಅವ್ರೀಗ ಸಾಕಷ್ಟು ದಿನಗಳಿಂದ ವಿಜಯೇಂದ್ರ ಅವರೇ ಕ್ಯಾಂಡಿಡೇಟ್ ವರುಣಾ ಕ್ಷೇತ್ರಕ್ಕೆ ಅಂತ ಪಾಪ ಪ್ರಚಾರ ಮಾಡ್ಬಿಟ್ಟಿದ್ದಾರೆ. ಬಟ್ ಕೊನೆ ಗಳಿಗೆಯಲ್ಲಿ ಈಗ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ಈಗ ಯಾರ ಪರ ಪ್ರಚಾರ ಮಾಡಬೇಕು? ಕೆಲವರು ಒಂದಿಷ್ಟು ಜನ ಅಲ್ಲಿ ಹೇಳ್ತಾ ಇದ್ರು, ಪಾಪ ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋದನ್ನೇ ಬಿಟ್ಬಿಡ್ತೀವಿ ವಿಜೇಂದ್ರ ಕ್ಯಾಂಡಿಡೇಟ್ ಅಲ್ಲ ಅಂತ ಆದ್ರೆ ಅಂತ. ಸೊ ಈಗ ಟೈಮ್ ಕೂಡ ಇಲ್ಲ. ಇಷ್ಟು ದಿನ ಅಟ್ಲೀಸ್ಟ್ 3 ಪಟ್ಟಿ ರಿಲೀಸ್ ಆದಾಗ ಅಟ್ಲೀಸ್ಟ್ ಟೈಮ್ ಇತ್ತು, ಮತ್ತೆ ಚೇಂಜ್ ಮಾಡಬಹುದಾ, ಬಿ ಫಾರ್ಮ್ ಯಾರಿಗೆ ಕೊಡಬೇಕು ಅಂತೆಲ್ಲ ಡಿಸಿಷನ್ ತಗೊಳಕ್ ಟೈಮ್ ಇತ್ತು. ಬಟ್ ಇವಾಗ ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ, ಅಷ್ಟು ಟೈಮ್ ಕಡಿಮೆ ಇರೋದ್ರಿಂದ ಸೊ ಕಾರ್ಯಕರ್ತರಿಗೆ ಅಫ್ಕೋರ್ಸ್ ಗೊಂದಲ ಇದ್ದೇ ಇರುತ್ತೆ. ಬಹುಶಃ ಈ ಬೆಳವಣಿಗೆ ನೋಡ್ತಾ ಇದ್ರೆ ಸದ್ಯಕ್ಕೆ ಏನಾಗಬಹುದು ಅನ್ನಿಸ್ತಿದೆ ಅಲ್ಲಿನ ವಾತಾವರಣ ನೋಡ್ತಾ ಇದ್ರೆ. ಶರ್ಮಿತಾ, ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಇಲ್ಲೊಂದು ದೊಡ್ಡ ರೀತಿಯಾದಂತ ಬಿಜೆಪಿಗೆ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಯಾಕೆಂದ್ರೆ 2 ವಿಚಾರಗಳಲ್ಲಿ ಬಿಜೆಪಿ ಇಲ್ಲಿ ಸ್ಪಷ್ಟನೆ ನೀಡಬೇಕಾಗುತ್ತೆ. ಒಂದು, ಬೇಡವಾಗಿದ್ದರೂ ಸಹ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರನ್ನ ವರ್ಣಾಗೆ ಕಳಿಸಿದ್ದಾದ್ರು ಯಾಕೆ? ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಅವರನ್ನ ನಾಮಪತ್ರ ಸಲ್ಲಿಸುವುದಕ್ಕೆ ಬೇಡ ಅಂತ ಇರೋದು ಯಾಕೆ? ಈ 2 ವಿಚಾರಗಳಿಗೆ ಬಿಜೆಪಿಯ ವರಿಷ್ಠರಾಗ್ಲಿ ಅಥವಾ ಯಡಿಯೂರಪ್ಪನವರಾಗ್ಲಿ ಬಿಜೆಪಿಯ ಹೈಕಮಾಂಡ್ ಆಗ್ಲಿ ಒಂದು ಸ್ಪಷ್ಟನೆಯನ್ನ ನೀಡಬೇಕಾಗುತ್ತೆ. ಜೊತೆಗೆ ಏನು ಸ್ಥಳೀಯ ಬಿಜೆಪಿಯ ಎಲ್ಲ ಮುಖಂಡರ ಭಿನ್ನ ಮತಗಳನ್ನ ಶಮನ ಮಾಡೋದಕ್ಕೆ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿದ್ರು. ಎಲ್ಲಾ ಮುಖಂಡರು ಸಹ ಒಮ್ಮತದಿಂದ ವಿಜಯೇಂದ್ರ ಅವರಿಗೆ ಬೆಂಬಲವನ್ನು ಸಹ ಕೊಟ್ಟರು. ಅದೇ ರೀತಿ ಕಾರ್ಯಕರ್ತರು ಸಹ ವಿಜಯೇಂದ್ರ ಅವರನ್ನ ಒಪ್ಕೊಂಡ್ರು. ಹೋದಂತ ಗ್ರಾಮಗಳಲ್ಲಿ ಅವರಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ನೀಡಿ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರು. ನಿಮಗೆ ಮತವನ್ನ ಹಾಕ್ತೀನಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟರು. ಇಷ್ಟೆಲ್ಲ ಆದ ಮೇಲೆ ನಾಮಪತ್ರ ಸಲ್ಲಿಸೋದಕ್ಕೆ ದಿನಾಂಕವನ್ನ ನಿಗದಿ ಮಾಡ್ತಾರೆ. ನಂಜನಗೂಡು ದೇವಾಲಯಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾರೆ. ಆದ್ರೆ ವೇದಿಕೆಗೆ ಬಂದಂತ ಯಡಿಯೂರಪ್ಪನವರು ನನ್ನ ಮಗ ನಾಮಪತ್ರವನ್ನ ಸಲ್ಲಿಸೋಲ್ಲ ಅಂತ ಹೇಳ್ತಾರೆ ಅನ್ನೋದಾದ್ರೆ ಈ ಭಾಗದ ಕಾರ್ಯಕರ್ತರಿಗೆ ಕೊನೆ ಕ್ಷಣದಲ್ಲಿ 100ಕ್ಕೆ 100 ಗೊಂದಲ ಸೃಷ್ಟಿ ಆಗೇ ಆಗುತ್ತೆ. ಹಾಗಾದ್ರೆ ಬಿಜೆಪಿಯ ಕಾರ್ಯಕರ್ತರ ನಿಲುವಾದ್ರೂ ಏನು? ನಾವು ಈಗ ಯಾರಿಗೆ ಮತವನ್ನ ಹಾಕ್ಬೇಕು? ಉಳಿದ 15 ದಿನ ಯಾರ ಪರವಾಗಿ ಕೆಲಸವನ್ನ ಮಾಡಬೇಕು? ನೀವು ಯಾರೋ ಗೊತ್ತಿಲ್ಲದೆ ಒಬ್ಬ ಅನಾಮಧೇಯ ವ್ಯಕ್ತಿಯನ್ನ ತಂದು ನಿಲ್ಲಿಸಿದ್ರೆ ನಾವು ಅವರಿಗೆ ವೋಟ್ ಹಾಕ್ಬೇಕಾ? ಈ ಕ್ಷೇತ್ರದ ಸಮರ್ಥ ಅಭ್ಯರ್ಥಿಗೆ ವೋಟ್ ಹಾಕ್ಬೇಕಾ? ಅಥವಾ ನಾವು ಬಿಜೆಪಿ ಸಹವಾಸವನ್ನೇ ಬಿಟ್ಟು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಾ ಅಥವಾ ಜೆಡಿಎಸ್ಗೆ ವೋಟ್ ಹಾಕ್ಬೇಕಾ? ಈ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿನ ಕಾರ್ಯಕರ್ತರು ಮೂಲಭೂತವಾಗಿ ಕೇಳ್ತಾ ಇದ್ದಾರೆ. ಆದ್ರೆ ಒಂದು ಹಂತದಲ್ಲಿ ಶರ್ಮಿತಾ, ಈ ರೀತಿಯಾದಂತಹ ಒಂದು ದೊಡ್ಡ ಹೈ ಡ್ರಾಮಾ ನಿಜಕ್ಕೂ ಕಾಂಗ್ರೆಸ್ಗೆ ಹೊರವಾಗಿ ಪರಿಣಾಮವಾಗಲಿದೆ. ನಿಜಕ್ಕೂ ವರ್ಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಇದು ಬಲ ಬಂದಂತಾಗಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ.